ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಹಾಗೆ ಬಂದು ನಾನು ಇವತ್ತು ಬಂದು ನಮ್ಮ ಮನೆ ದೇವರಾದಂಥ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಎಷ್ಟು ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ದೆ ಅಂದರೆ 2 ವರ್ಷದಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಹೋಗೋಕ್ಕೆ ಆಗ್ತಾ ಇರ್ತಿದ್ದಿಲ್ಲ ನನಗೆ. ಮನೇಲಿ ಇದ್ರ ಫೋಟೋ ಬೇರೆ, ನಮ್ಮ ಮನೆ ದೇವ್ರ ಫೋಟೋ ಬೇರೆ ಒಡೆದೋಗ್ಬಿಡ್ತು. ಮತ್ತು ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡಿಸ್ಕೊಂಬರೋಣ ಅಂತಂದರೆ ಏನೆಲ್ಲ ಅಡ್ಡಿ ಅಂತಂಕ ಹೊರಡ್ತೀವಿ, ಅಲ್ಲೇನೋ ಒಂದು ಪ್ರಾಬ್ಲಮ್, ಹೋಗ್ತೀವಿ ಇನ್ನೊಂದೇನೋ ಪ್ರಾಬ್ಲಮ್ ಅಂತ ನಂಗೆ ಆಗ್ತಾನೆ ಇರ್ತಿಲ್ಲ. ಆಗ ನಾವು ಒಂದು ಕಡೆ ಹೋಗಿ ಕೇಳಿದ್ವಿ, ಏನಕ್ಕೆ ಮನೆ ದೇವ್ರಿಗೆ ಹೋಗೋಕ್ಕೆ ಇಷ್ಟು ಅಡ್ಡಿಗಳು ಬರ್ತಾಯಿದೆ 2 ವರ್ಷದಿಂದ ಅಂತ. ಆವಾಗ ಹೇಳಿದ್ರು, ನೀವು ದೇವ್ರು ಮಾಡಬಾರ್ದು ಅಂತಲೇ ದೇವರಿಗೆ ಬೈಕಟ್ಟು ಹಾಕಿದ್ದಾರೆ ಅಂತ ಹೇಳ್ಬಿಟ್ರು. ಮತ್ತು ಹೇಗೆ ಅದು ಇದು ಮಾಡಬೇಕು ಅಂತ ಆಗ ನಾನು ಆರತಿ ಉಕ್ಕಡಕ್ಕೆ ಹೋಗಿ ಒಂದು 2-3 ಸರಿ ತಡೆ ಓಡಿಸ್ದೆ. ಇದು ಬಂದು ಆರತಿ ಉಕ್ಕಡ ಅಂತ ಅಂದ್ಬಿಟ್ಟು ಇಲ್ಲಿ ಮೈಸೂರು ಹತ್ರ ಇದೆ, ಅಲ್ಲಿ ಶ್ರೀರಂಗಪಟ್ಟಣದ ಹತ್ರ. ಅಲ್ಲಿಗೆ ಹೋಗಿ ತಡೆ ಓಡಿಸ್ಕೊಂಡು ಬಂದೆ. ತಡೆ ಓಡಿಸ್ಕೊಂಡು ಮೇಲೆ ಫ್ರೆಂಡ್ಸ್ ಇದ್ದಕ್ಕಿದ್ದಂಗೆ ದೇವಸ್ಥಾನಕ್ಕೆ ಹೊರಟ್ವಿ. ಅದು ಶ್ರಾವಣ ಮಾಸದಿಂದ ಫಸ್ಟ್ನೇ ದಿನಕ್ಕೇ ಹೊರಟ್ಬಿಟ್ವಿ. ನಾನು ನಮ್ಮ ದೇವಸ್ಥಾನಗಳಿಗೆ ನಂಜುಂಡೇಶ್ವರಂಗೆ ಹೋದರೂ ಅಷ್ಟೇ, ಪುಷ್ಪಗಿರಿಗೆ ಹೋದರೂ ಅಷ್ಟೇ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ನಾನು ಪಂಚಮುಡಿ ಕೊಡ್ತೀನಿ ಯಾವಾಗಲೂ. ಪ್ರತಿ ವರ್ಷಕ್ಕೂ ನಂಜನಗೂಡಿಗೆ ಮತ್ತು ನಮ್ಮ ಮನೆ ದೇವ್ರಿಗೆ ಪಂಚಮುಡಿ ಕೊಡೋದನ್ನ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಅಂದರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಅಂದ್ಕೊಂಡು ಕೊಡ್ತೀನಿ. ಮತ್ತು ನನಗೆ ಈಚೀಚೆಗೆ ಕೆಟ್ಟ ಕನಸುಗಳು ಫ್ರೆಂಡ್ಸ್. ಏನಂತಂದರೆ ನಾನು ಹೊಳೆ ಹತ್ರ ಹೋಗಿ ಕೂತ್ಕೊಳ್ಳೋದು, ಹೊಳೆ ಹತ್ರ ಹೋಗಿ ಬಿದ್ದೋಗ್ಬಿಡೋದು, ಹೊಳೆ ಹತ್ರ ಹೋಗಿ ಕೂತ್ಕೊಂಡು ಅಳೋದು, ಹೊಳೆಗೆ ಯಾರೋ ನನ್ನ ಎಳಿತಾ ಇರೋದು, ಈ ಥರ ಎಲ್ಲ ಕನಸು ಕಾಣ್ತಾಯಿತ್ತು. ಅವಾಗ ಎಲ್ಲನೂ ಕೇಳಬೇಕಾದ್ರೆ ಕನಸಲ್ಲಿ ಹೊಳೆ ಕಾಣಬಾರ್ದು, ಹೊಳೆ ಕಾಣಬಂದರೆ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ನಿನಗೆ, ಹೋಗಿ ನಿಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬ ಅಂತಂದ್ಬಿಟ್ಟು ಫೈನಲಿ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಂದ ಬೆಳಗಿನ ಜಾವ ನಾವು ಎಷ್ಟೊತ್ತಿಗೆ ಬಿಟ್ವಿ ಅಂದರೆ 5 ಗಂಟೆಗೆ 10 ನಿಮಿಷ ನನಗೆ ಮನೇನ ಬಿಟ್ಬಿಟ್ವಿ. ಹಾಗೆ ರಾಜೇಶಿಗೆ ರಜೆ ಇತ್ತಿಲ್ಲ, ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದು ರಾಜೇಶು. ಹಾಗಾಗಿ ನಾನು ಬೇಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಫೈನಲಿ ಫ್ರೆಂಡ್ಸ್ ದೇವಸ್ಥಾನದ ಹತ್ರ ಹೋದ್ವಿ. ಹೋಗ್ಬೇಕಾದ್ರೆ ದೇವರಿಗೆ ಅಭಿಷೇಕ ನಡೀತಾಯಿತ್ತು. ಆಗ ಅಲ್ಲಿ ಪಂಚಮುಡಿ ಕೊಡೋಂಗಿಲ್ಲ. ಆವಾಗ ಪೂಜೆ ಎಲ್ಲ ಅಭಿಷೇಕ ಆಯಿತು. ಮತ್ತು ನಾನು ಪಂಚಮುಡಿ ಕೊಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ಬಂದು ದೇವಸ್ಥಾನಕ್ಕೆ ಹೋಗೋಣ, ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ. ನಮ್ಮನೆ ದೇವ್ರಿಗೆ ಬಂದು ಮಲ್ಲಿಕಾರ್ಜುನ ಪಾರ್ವತಿ ದೇವಿ ಅಂತಂದ್ಬಿಟ್ಟು, ಅದಕ್ಕೆ ನಾನು ಫಸ್ಟು ಪಾರ್ವತಿ ದೇವಿಗೆ ಹೋಗಿ ಮಡ್ಲಕ್ಕಿ ಕೊಟ್ಟೆ. ಮಡ್ಲಕ್ಕಿ ಕೊಟ್ಬಿಟ್ಟು ಒಟ್ಟಲ್ಲಿ ನಮ್ಗೆ ಅಲ್ಲಿಗೆ ಹೋದಾಗಲೂ ಫ್ರೆಂಡ್ಸ್ ತುಂಬ ಅಡೆಚಣೆಗಳಾಯಿತು. ಹೋದ ತಕ್ಷಣ ಅಲ್ಲಿ ದೇವ್ರದ್ದು ಮಂಗಳಾರತಿ ಇದಾಗ್ತಾಯಿತ್ತು, ಅಭಿಷೇಕ ಆಗ್ತಿತ್ತು. ಅವಾಗ ಒಡೆದು ಮೂಡಿರುವಂಥ ದೇವರೇ ನನಗೆ ನೀಟಾಗಿ ಕಾಣಿಸ್ಕೊತು, ಅದೊಂದು ಖುಷಿ. ಅದಾದಮೇಲೆ ಅಲ್ಲಿ ನಮಗೆ ಇದು ಪಂಚಮುಡಿ ಕೊಡಬೇಕಾದ್ರೆ ಅಲ್ಲಿ ಬರಲಿಲ್ಲ, ಅವರು 1 ಗಂಟೆ ಟೈಮ್ ಕಾದವು. ಅಲ್ಲಿಂದ ಊಟ ಕಾಯ್ದೆ ಆಯಿತು. ಮತ್ತು ಸ್ವಲ್ಪ ಸ್ನಾನಗಿನೆಲ್ಲ ಮುಗಿಸ್ಕೊಂಡು ಇನ್ನೇನು ದೇವಸ್ಥಾನದೊಳಗೆ ಹೋಗಬೇಕು, ದೇವ್ರು ಕ್ಲೋಸ್ ಆಯಿತು. ಆವಾಗಲೂ 1 ಅವರ್. ಅಂದರೆ ನಮಗೇನೋ ಒಂದು ಕೆಟ್ಟದಾಗಿರೋದನ್ನ ಒಳಗೆ ಪ್ರವೇಶ ಕೊಡ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇತ್ತು ನನಗೆ ಆಯಿತು. ನನಗೆ ದೇವಸ್ಥಾನದೊಳಗೆ ಹೋದ ತಕ್ಷಣ ಫುಲ್ಲು ಬಿಗ್ ರಿಲೀಫ್ ಥರ ಆಗೋಯಿತು ಫ್ರೆಂಡ್ಸ್. ಹಾಗೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮುಗಿಸ್ಕೊಂಡೆ ಫ್ರೆಂಡ್ಸ್. ಇಲ್ಲಿದು ವಿಶೇಷತೆ ಏನು ಅಂತಂದರೆ, ಇದು ಏನಪ್ಪ, ತುಂಬೆ ಹೂವಲ್ಲಿ ವರ ಕೇಳ್ತಾರೆ ಫ್ರೆಂಡ್ಸ್. ಇಲ್ಲಿ ನೀವು 101 ದಿನನೂ ಇಲ್ಲಿ 301 ದಿನನೂ ಇಲ್ಲಿ ತುಂಬೆ ಹೂವಿನಲ್ಲೇ ಮಲ್ಲಿಕಾರ್ಜುನ ಸ್ವಾಮಿನ ಅಲಂಕಾರ ಮಾಡಿರ್ತಾರೆ. ತುಂಬೆ ಹೂವಲ್ಲಿ ನಿಮಗೆ ಯಾರಿಗಾರು ಮದುವೆ ಆಗಿಲ್ವಾ, ನಿಮ್ಮ ಮನೆಗಳದ್ದು ಏನಾರು ಸಮಸ್ಯೆಗಳಿದೆಯಾ, ಹಣಕಾಸಿನ ಸಮಸ್ಯೆ ಇದೆಯಾ, ಮಕ್ಕಳಾಗಲ್ವ, ಯಾರೇ ಆದರೂ ಸರಿ ಇಲ್ಲೊಮ್ಮೆ ಬಂದು ತುಂಬೆ ಹೂವಲ್ಲಿ ವರ ಕೇಳಿ. ಏಕೆಂದರೆ ಏಕೈಕ ಒಂದು ದೇವಸ್ಥಾನ ನಾನು ನೋಡಿರೋ ಮಟ್ಟಿಗೆ ತುಂಬೆ ಹೂವಲ್ಲಿ ಹೂ ಪ್ರಸಾದ ಸಿಗೋದು ಅಂದರೆ ಅದು ಇಲ್ಲಿರೋ ದೇವಸ್ಥಾನ ಮಾತ್ರ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ. ಮತ್ತು ಹಾಗೆ ಇಲ್ಲಿ ತುಂಬಾ ಪ್ಲೇಸಸ್ಗಳಿದೆ ಫ್ರೆಂಡ್ಸ್ ಇನ್ನೂ. ಆದರೆ ನನಗೆ ವಿಡಿಯೋ ಮಾಡೋಷ್ಟು ಟೈಮ್ ಇತ್ತಿಲ್ಲ. ನಾವು ಬೆಳಗಿನ ಜಾವ 5 ಗಂಟೆಗೆ ಬಿಟ್ಟು ಅಲ್ಲಿಗೆ ಹೋಗೋದಕ್ಕೆ 8:30 ಆಗಿತ್ತು. ಮತ್ತು ರಿಟರ್ನ್ 3 ಗಂಟೆಗೆ ರಾಜೇಶ್ ಡ್ಯೂಟಿಗೆ ಹೋಗಬೇಕಾಗಿತ್ತು. ಹಂಗಾಗಿ ಜಾಸ್ತಿ ಟೈಮ್ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಅಲ್ಲೇ 2 ಅವರ್ ಟೈಮ್ ಕಳೆದ್ಬಿಟ್ಟಿದ್ವಿ ನಾವು. ಹಂಗಾಗಿ ಆಮೇಲೆ ಪಾರ್ವತಿ ದೇವಿ ದೇವಸ್ಥಾನ ಇಲ್ಲದೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ. ಮತ್ತು ಹಾಗೆ ಈಶಾ ಟೆಂಪಲ್ ನೋಡ್ರಿ, ಅದೊಂದು ಮಾಡಿದ್ದಾರೆ ಶಿವಂದು. ಮತ್ತು ಹಾಗೆ ಇದು ಏನಪ್ಪ 101 ಗಣಪತಿನ, ಅದು 101 ಶಿವನ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕೆಳಗಿದೆ ಮ್ಯೂಸಿಯಂ ಇಟ್ಟಿದ್ದಾರೆ. ನನಗೆ ಅಲ್ಲೆಲ್ಲೂ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಹಂಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿದ್ದೀನಿ. ತುಂಬಾ ವಿಶೇಷ ಇದೆ ಫ್ರೆಂಡ್ಸ್. ಪೂಜೆ ಮಾಡಿಸ್ಕೊಂಡು ಈಚೆಗೆ ಬಂದ ತಕ್ಷಣ ತುಂಬಾ ಸರಾಗ ಆಗ್ಬಿಡ್ತು ನನಗೆ. ಒಂದು ಮೈಂಡಲ್ಲಿ ಏನೋ ನನ್ನ ಮೇಲೆ ಭಾರ ಇದ್ದಿದ್ದು
ಕಳೀತು ಅನ್ನೋಂಗೆ ಆಗೋಯ್ತು. ಬರ್ತಾ ಒಂಥರ ಗಾಡಿನೇ ಸಾಕ್ತಾಯಿಲ್ಲ ಫ್ರೆಂಡ್ಸ್. ನೀವು ನಂಬ್ತೀರಾ, 3 ಅವರ್ ಜರ್ನಿಗೆ 4.25 ಗಂಟೆ ಟೈಮ್ ಹೋಗಿದ್ದೀವಿ ದೇವಸ್ಥಾನಕ್ಕೆ ಅಂದರೆ ನಂಬೋಕ್ಕೆ ಆಗಲ್ಲ. ಯಾಕಂದರೆ 5 ಗಂಟೆಗೆ ಬಿಟ್ಟಿದ್ದು ನಾವು ಮೈಸೂರಿಂದ ನಗರನೇ 2 ಅವರ್ ತೊಗೊಂಡೈತೆ. ಅಷ್ಟು ಅಂದರೆ ಗಾಡಿ ಫಾಸ್ಟಾಗಿ ಹೋಗ್ತಾ ಇರ್ತಿತ್ತಿಲ್ಲ. ಆ ಕಡೆಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಎಷ್ಟು ಬೇಗ ಬಂದು ಮೈಸೂರು ತಲುಪಿದ್ವಿ ಅಂತಲೇ ಗೊತ್ತಿಲ್ಲ. ಹಾಗೆ ಏನಾರು ಕೆಟ್ಟದ್ದು ಬಯಸಿದಾಗ ನಮಗೆ ಯಾವ ಥರ ದೇವಸ್ಥಾನದಲ್ಲೂ ನಮಗೆ ದೇವ್ರ ಗರ್ಭಗುಡಿ ನೋಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ತುಂಬ ಜನ ಕೆಟ್ಟದ್ದು ಬಯಸ್ತಾ ಇದ್ದಾರೆ. ಆ ಒಳ್ಳೆಯದು ಕೆಟ್ಟದ್ದು ದೇವರೇ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಯಾವಾಗ್ಲೂ ದಾಸೋಹನೂ ನಡೀತಾ ಇರುತ್ತೆ. ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ದಾಸೋಹ ಇರುತ್ತೆ ಇಲ್ಲಿ. ಮತ್ತು ನಾನಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಶ್ರಾವಣ ಶನಿವಾರ ಆದ್ದರಿಂದ ಚೆನ್ನಾಗಿ ಪೂಜೆನೂ ಆಯಿತು, ಚೆನ್ನಾಗಿ ದೇವ್ರ ದರ್ಶನವೂ ಆಯಿತು. ತುಂಬ ಒಳ್ಳೆ ಪ್ಲೇಸಸ್ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ವೀಡಿಯೋನ ಕ್ಯಾಚ್ ಮಾಡ್ತೀನಿ. ನನಗೆ ಇವಾಗ ಎಷ್ಟಾಯಿತು ಅಷ್ಟು ವೀಡಿಯೋನ ಕ್ಯಾಚ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ನೀಡಿ. ಇದು ಮೈಸೂರಿಂದ ಹಳೇಬೀಡಿಗೆ ಬಂದು ಹಳೇಬೀಡಿಂದ ಪುಷ್ಪಗಿರಿಗೆ ಹೋಗ್ಬೋದು. ಅಲ್ಲಿಂದ ಅಲ್ಲಿಗೆ 3 ಕಿಲೋಮೀಟ್ರ್ ಆಗುತ್ತೆ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.